ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಕಾಶ್ ಪಾದರ್ದೀನಿ. ಸ್ನೇಹಿತರೆ, 2-3 ವಾರಗಳಿಂದ ಚಿತ್ರದುರ್ಗದ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಮಾಹಿತಿ ತೊಗೊಂಡ್ರಿ ನಮ್ಮ ಚಾನಲ್ನಲ್ಲಿ. ಈ ವಾರ ಆರೋಗ್ಯ ಸಂಬಂಧಪಟ್ಟದ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ನಾನೀಗ ಚಿತ್ರದುರ್ಗದ ಸಿಟಿ ಕ್ಲಬ್ನಲ್ಲಿದ್ದೀನಿ. ಇಲ್ಲೊಬ್ಬರು ಯೋಗ ಟೀಚರ್ ಮುರಳಿ ಅಂತ ಇದ್ದಾರೆ. ಅವರು BP, ಶುಗರ್, ಬ್ಯಾಕ್ ಪೇನ್, ನೀ ಪೇನ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಬನ್ನಿ ಅವರನ್ನು ಮಾತಾಡ್ಸ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ಮುರಳಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸ್ನೇಹಿತರೆ, ನಾನು ಅವಾಗ ಹೇಳಿದಾಗೆ ಇವರೇ ಯೋಗ ಗುರು ಮುರಳಿ ಅಂತ. ಚಿತ್ರದುರ್ಗ ನಗರದಲ್ಲಿ ಸಾವಿರಾರು ಜನಕ್ಕೆ ಉಚಿತವಾಗಿ ಯೋಗ ಹೇಳ್ಕೊಟ್ಟಿದ್ದಾರೆ. ಬನ್ನಿ ಅವ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಮಾಹಿತಿ ಹೇಳಿ ನಮ್ಮ ವೀಕ್ಷಕರಿಗೆ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈಗ ಆಲ್ರೆಡಿ ನನ್ನ ಹೆಸರನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ನನ್ನ ಇನ್ನೂ ಸ್ವಪರಿಚಯ ಹೇಳಬೇಕು ಅಂತಂದರೆ, ನಾವು ಚಿತ್ರದುರ್ಗ ಜಿಲ್ಲೆ ಮೂಲತಃ ಮಲಾಪುರ ಗ್ರಾಮದವನು. ತಂದೆ ತಾಯಿ ಇಬ್ಬರು ಕೂಡ ಹಳ್ಳಿನಲ್ಲಿ ವಾಸವಾಗಿದ್ದಾರೆ. ನಾವು ಪ್ರತಿನಿತ್ಯನೂ ಕೂಡ ಯೋಗಕ್ಕೆ ಬರೋದಕ್ಕೆ ಒಂದು ಕಾರಣವೂ ಇರುತ್ತೆ. ಅದಕ್ಕೆ ನನಗೆ ಮೊದಲನೇ ಕಾರಣ ಅಂತಂದರೆ, ನಾನು ಅಸ್ತಮಾ ರೋಗಿ. ನಾನು ಧೈರ್ಯವಾಗಿ ಹೇಳ್ಕೊಡ್ತೀನಿ. ಯಾಕಂದರೆ ಎಲ್ಲರೂ ಆರೋಗ್ಯ ಕೆಟ್ಟ ಮೇಲೆ ಯೋಗಕ್ಕೆ ಬರ್ತಾರೆ. ಆದರೆ ಈ ಪರಿಸ್ಥಿತಿಯನ್ನು ನೋಡಿದಾಗ ಆರೋಗ್ಯ ಕೆಡಿಸ್ಕೊಂಡು ಯೋಗಾಭ್ಯಾಸಕ್ಕೆ ಬರೋದನ್ನು ಬಿಟ್ಟು ಆರೋಗ್ಯ ಚೆನ್ನಾಗಿದ್ದಾಗಲೇ ಮುಂದಿನ ಹಂತಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಯೋಗಾಭ್ಯಾಸ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಳಕಳಿಯ ಮನವಿ. ಹಾಗೆ ಇಲ್ಲಿವರೆಗೂ ಕೂಡ ನಾವು ಸುಮಾರು ಸಾವಿರಾರು ಜನಕ್ಕೆ ಹೇಳ್ಕೊಟ್ಟಿದ್ದೀವಿ. ಡಯಟ್ ಇರ್ಬೋದು, PTS ಪೊಲೀಸ್ ಟ್ರೈನಿಂಗ್ ಸೆಂಟರ್ ಐಮಂಗ್ಲ ಇರ್ಬೋದು, ಗುರುಗಳ ಜೊತೆಯಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಕೈದಿಗಳಿಗೆ ತರಬೇತಿ, ಅಂಧ ಮಕ್ಕಳಿಗೆ ತರಬೇತಿ ಗುರುಗಳೊಟ್ಟಿಗೆ. ಅದನ್ನು ಹೊರತಾಗಿ ಕೂಡ ಈಗ ಯೋಗ ಥೆರಪಿ ಅಂತೇಳಿ ಈಗ ನಾವು ಫಿಸಿಯೋಥೆರಪಿ, ಬೇರೆ ಬೇರೆ ವಿಧವಾದಂಥ ಆಯುರ್ವೇದ ಚಿಕಿತ್ಸೆಗಳನ್ನು ನೋಡ್ತೀವಿ. ನಮ್ಮಲ್ಲೂ ಕೂಡ ಯೋಗ ಥೆರಪಿ ಮುಖಾಂತರ ಸಾಕಷ್ಟು ಕಾಯಿಲೆಗಳನ್ನು ಗುಣಪಡಿಸ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾಗಿ ಈ ಒಂದು ಚಿಕಿತ್ಸಾ ಕ್ರಮ ಏನಿದೆ, ಸಹಜವಾಗಿ ಮಾಮೂಲಾಗಿ ಎಲ್ಲರೂ ಯೋಗಾಸನಗಳನ್ನು ಅಭ್ಯಾಸ ಮಾಡ್ತೀವಿ. ಆದರೆ ಇಲ್ಲಿ ವಿಶೇಷವಾಗಿ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಅಭ್ಯಾಸ ಮಾಡ್ಬೋದು ಆರೋಗ್ಯಕ್ಕೆ ಅನ್ನುವಂಥದ್ದನ್ನು ನಾವಿಲ್ಲಿ ತೋರಿಸ್ಕೊಡ್ತೀವಿ. ಅದರಲ್ಲಿ ಕೆಲವು ನಿಮ್ಮಲ್ಲಿ ಲಭ್ಯತೆ ಇರುವಂಥವುಗಳನ್ನು ಬಳಸ್ಕೊಂಡು ಮಾಡುವಂಥದ್ದೇ. ಯಾವುದು ಕೂಡ ಹೆಚ್ಚು ಎಕ್ಸ್ಪೆನ್ಸಸ್ ಅಲ್ಲ, ನಿಮಗೆ ಯಾವುದು ಖರ್ಚು ಬರೋದಲ್ಲ. ಮನೆಯಲ್ಲಿ ಸರಾಗವಾಗಿ ಸುಲಭವಾಗಿ ನಮಗೆ ಸಿಗಬಹುದಾದಂತಹ ವಸ್ತುಗಳನ್ನು ಬಳಸ್ಕೊಂಡು ಮಾಡ್ಬೋದು. ಅದು ಹೇಗೆ ಏನು ಅನ್ನೋದನ್ನು ಈಗ ನೋಡೋಣ. ವೀಕ್ಷಕರೇ, ಇಂಪಾರ್ಟೆಂಟ್ ವಿಷಯ ಹೇಳಿದರು ಅವರು. ಮನೆಯಲ್ಲೇ ಏನೂ ಖರ್ಚಿಲ್ದಂಗೆ ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅಂತ ಅವರು ಇವಾಗ ಹೇಳಿದರು. ಸರ್, ನೀವು ಯೋಗ ಕಲ್ತಿದ್ದೆಲ್ಲಿ? ನಾನು ಕಲ್ತಿದ್ದು ಮಲ್ಲಾಡಹಳ್ಳಿ ರಾಘವೇಂದ್ರ ಗುರುಗಳ ಶಿಷ್ಯರಾದಂಥ ಶ್ರೀಯುತ ಚಿನ್ಮಯಾನಂದ ಗುರುಗಳ ಹತ್ರ ನಾನು ಕಲ್ತಿದ್ದು. ಅವರು ನನಗೆ ಮೊದಲನೇ ಗುರುಗಳು ಯೋಗಕ್ಕೆ, ನಾನು ಬದುಕೋದಕ್ಕೆ. ಇವ್ರ ನಂತರದಲ್ಲಿ ಚಿಕಿತ್ಸಾ ಕ್ರಮಕ್ಕೆ ಬಂತು ಅಂತ ಅಂದರೆ ಪುತ್ತೂರಿನ ಕರುಣಾಕರ್ ಉಪಾಧ್ಯಾಯ ಅವರು ನನಗೆ ಚಿಕಿತ್ಸಾ ಗುರುಗಳು ಕೂಡ. ಹಾಗಾಗಿ ಸುಮಾರು ಜನ ಕಲಿಸಿದಂಥವ್ರು ಇದ್ದಾರೆ. ಆದರೆ ಮುಖ್ಯ ನನ್ನ ಜೀವನದಲ್ಲಿ ಆಮೇಲೆ ಈ ಮತ್ತೊಬ್ಬರು ವಿಶ್ವನಾಥ್ ಅಂತ ಹೇಳ್ಬಿಟ್ಟು, ಅವರು ಶಿರ್ಸಿ ಹತ್ತಿರದಲ್ಲಿರುವಂಥ ಒಂದು ಗ್ರಾಮದವರು. ಅವರು ಕೂಡ ಈ ಚಿಕಿತ್ಸಾ ಕ್ರಮದಲ್ಲಿ ಗುರುಗಳು. 3 ಜನ ತಗೊಳ್ತೀವಿ. ಆದರೆ ಮಲ್ಲಾಡಿಹಳ್ಳಿ ಗುರುಗಳು ಮತ್ತು BK ಅಯ್ಯಂಗಾರು ಇವ್ರಿಗಿಂತ ಉನ್ನತ ಸ್ಥಾನದಲ್ಲಿ ಇದ್ದಂಥವರು. ಇವರ ಕ್ರಮಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗ ಚಿತ್ರದುರ್ಗದಲ್ಲಿ ಎಷ್ಟು ವರ್ಷದಿಂದ ನೀವು ತರಬೇತಿ ಕೊಡ್ತಾ ಇದ್ದೀರಾ? ನಾವು ತರಬೇತಿ ಕೊಡೋದಕ್ಕೆ ಶುರು ಮಾಡಿ 20 ವರ್ಷದಿಂದ ಕೊಡ್ತಾ ಇದ್ದೀನಿ. ನಾನು ಯೋಗಾಭ್ಯಾಸಕ್ಕೆ ಬಂದು 24 ವರ್ಷ. ಸರಿ, ನಿಮ್ಮ ಹತ್ರ ಕಾಮನ್ ಆಗಿ ಯಾವ ಥರದ ಇವ್ರು ಬರ್ತಾರೆ ಪೇಷಂಟ್ಸು? ಎಲ್ಲ ರೀತಿಯಾದಂತಹ ಪೇಷಂಟ್ಸು ಬರ್ತಾರೆ. ಪೇಷಂಟ್ಸ್ ಅನ್ನೋದಕ್ಕಿಂತ ಕಾಯಿಲೆ ಅವ್ರಿಗೆ ಯಾವ ರೀತಿ ಇದೆ, ಹೇಗೆ. ಈಗ ಸರ್ವೇ ಸಾಮಾನ್ಯವಾಗಿ BP, ಶುಗರು ಇವೆಲ್ಲ ಕಾಮನ್ ಆಗಿದ್ದಾವೆ. ಜೊತೆಯಲ್ಲಿ ಈಗ ಬ್ಯಾಕ್ ಪೇನು, ಮಂಡಿ ನೋವಿನ ಸಮಸ್ಯೆ ಇರುವಂಥವ್ರು ಬರ್ತಾರೆ, ಕುತ್ತಿಗೆ ನೋವಿನ ಸಮಸ್ಯೆಯವ್ರು ಬರ್ತಾರೆ, ಆಮೇಲೆ ಡಯಾಬಿಟಿಕ್ನವ್ರು ಬರ್ತಾರೆ, ಸಕ್ಕರೆ ಕಾಯಿಲೆ ಸಮಸ್ಯೆ ಅಥವಾ ಮಧುಮೇಹ ಅಂತ ಏನು ಹೇಳ್ತೀವಿ ಆ ಕಾಯಿಲೆಯವರು. ಈ ಥರದ್ದು ಕೆಲವರು ಅಸ್ತಮಾ ಪೇಷಂಟ್ಸ್ ಬರ್ತಾರೆ, ಉಸಿರಾಟದ ತೊಂದರೆ ಇರುವಂಥವ್ರು ಬರ್ತಾರೆ. ಕೆಲವರಿಗೆ ಚಿಕ್ಕ ಮಕ್ಕಳಿಗೂ ಕೂಡ ಇಲ್ಲಿ ನಾವು ಆ ಚಿಕಿತ್ಸಾ ಕ್ರಮವನ್ನು ಬಳಸಿದ್ದೀವಿ. ಇಂಥದ್ದೇ ಅಂತಲ್ಲ, ಕೆಲವರು ಹೃದಯ ಸಂಬಂಧಿ ಕಾಯಿಲೆಯವರು ಕೂಡ ಬರ್ತಾರೆ. ನಮ್ಮಲ್ಲಿ ಯಾರು ಚೆನ್ನಾಗಿದ್ದವ್ರು ಬರೋಲ್ಲ. ಈ ಎಲ್ಲ ವಯಸ್ಸಾದಂಥವ್ರು, ಸಮಸ್ಯೆ ಇದ್ದಂಥವ್ರೆ ನಮ್ಮಲ್ಲಿ ಬರೋದು. ಇನ್ನೊಂದು BP ಮತ್ತು ಶುಗರ್ ತುಂಬ ಕಾಮನ್ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಇರ್ಬೋದು? ಮೇಜರು ಈಗಿನ ಸ್ಟ್ರೆಸ್ಸು ಅಥವಾ ವರ್ಕ್ಲೋಡು ಅಥವಾ ನಾವು ಜೀವನನ ಎದುರಿಸೋ ಕ್ರಮನೇ ಬದಲಾಗಿದೆಯಾ ಅಂತ. ಈ BP ಮತ್ತು ಶುಗರು ಒಂಥರ ಅಣ್ತಂಗಳಿದ್ದಂಗೆ. ಈಗ ಒಂದು ಬಂದರೆ ಒಂದು ಬರಲೇಬೇಕಾಗತ್ತೆ. ಹೌದು, ಅದು ಸಹಜವಾಗಿ ಸರ್ವೇ ಸಾಮಾನ್ಯ ಕೂಡ ಅನ್ನೋ ರೀತಿನಲ್ಲಿ ಆಗಿದೆ. ಈಗ ಒಂದು ಸಲ ನಾವು ಡಾಕ್ಟ್ರ್ ಹತ್ರ ಹೋಯಿತು ಅಂತಂದರೆ
ಬಿ ಪಿ ಟ್ಯಾಬ್ಲೆಟ್ಸು, ಶುಗರ್ ಟ್ಯಾಬ್ಲೆಟು ನಾವಿರೋವರೆಗೂ ತೊಗೊಳ್ಲೇಬೇಕು. ಯಾಕೆ ಅಂತಂದರೆ ಡಾಕ್ಟ್ರುಗಳ್ನ ನಾವು ಬೈಯೋದಲ್ಲ, ಕೆಲವರು ನಾವು ಮೆಡಿಸಿನ್ ಬೇಡ ಅಂತೀವಿ, ಆದರೆ ಆ ಮೆಡಿಸಿನ್ ಅವ್ರ ಮೇಲೆ ಕೆಲವರಿಗೆ ಕಡಿಮೆ ಮಾಡಿಕೊಂಡು ಆರೋಗ್ಯಯುತವಾದಂಥ ಜೀವನ ನಡೆಸೋದಕ್ಕೂ ಕೂಡ ಅನುಕೂಲ ಇರುತ್ತೆ. ಆದರೆ ಮೆಡಿಸಿನ್ ಒಂದೇ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಬದಲು ಆರೋಗ್ಯಯುತ ಜೀವನ ಶೈಲಿಯನ್ನು ಈ ಯೋಗ ಥೆರಪಿ, ಯೋಗಾಸನಗಳನ್ನು ಮಾಡೋದ್ರ ಮುಖಾಂತರ ಅಳವಡಿಸ್ಕೊಂಡು ತಮಗೆ ಕೊಟ್ಟಿರುವಂಥ ಮಾತ್ರೆಗಳನ್ನು ತಮ್ಮ ವೈದ್ಯರ ಸಲಹೆ ಮೇರೆಗೆ ಇನ್ನೂ ಕಡಿಮೆ ಮಾಡ್ಕೊಳೋದು ಭಾಳ ಒಳ್ಳೆಯದು. ನಾವೇ ನಿರ್ಧಾರಗಳನ್ನು ತೊಗೊಳೋದಕ್ಕಿಂತ ಅದು ತುಂಬ ಸೂಕ್ತವಾದ ನಿರ್ಧಾರ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅವ್ರಿಗೂ ಕೂಡ ಅರ್ಥ ಆಗುತ್ತೆ, ಚೆನ್ನಾಗಿ ಸಿಗುತ್ತೆ. ಸೊ ಇವು ಏನಾಗಿದೆ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನತೆ ಇರುತ್ತೆ. ಕೆಲವರು ಯಾರಿಗೋ ಸ್ಟ್ರೆಸ್ಸಿಗೆ ಬಂದಿರುತ್ತೆ, ಕೆಲವರಿಗೆ ಫ್ಯಾಮಿಲಿ ಹೆರಿಡಿಟಿಯಿಂದ ಬಂದಿರುತ್ತೆ, ಇನ್ನು ಮತ್ತೊಬ್ಬರಿಗೆ ಮಧ್ಯದಲ್ಲಿ ಯಾವುದೋ ಒತ್ತಡದಲ್ಲಿ ಮಧ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಇವತ್ತು ಹುಟ್ಟಿದ ಮಕ್ಕಳುಗಳಿಗಿದೆ. ಈ ಕಾಯಿಲೆಗೆ ಕಾರಣಗಳು ಹೊಸ ಅನ್ವೇಷಣೆಗಳು ಈಗ ರಿಸರ್ಚ್ ಒಳಗಡೆಗೆ ಗೊತ್ತಾಗ್ತಾ ಇರೋ ಪ್ರಕಾರ ಮಕ್ಕಳುಗಳಿಗೂ ಕೂಡ ಇದು ಸಾಕಷ್ಟು ಸಂಖ್ಯೆನಲ್ಲಿದೆ. ಅಂದರೆ ಆಧುನಿಕತೆ ಹೇಗೆ ಇದಾಗ್ತಿದೆಯೋ ಅದೇ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಹೌದು ಹೌದು. ಹಾಗಾಗಿ ಇದು ಒಂದು ಕಾರಣ ಅಂತಲ್ಲ, ಈ ಬಿ ಪಿ ಶುಗರ್ಗೆ ಸಾಕಷ್ಟು ಕಾರಣಗಳಿದ್ದಾವೆ. ಅದರಲ್ಲಿ ನಾವು ಮುಖ್ಯವಾಗಿ ಹೇಳೋಂಥದ್ದು ಒತ್ತಡ, ಸ್ಟ್ರೆಸ್. 90 ಭಾಗ ಒತ್ತಡ ಇದ್ರೆ ಇನ್ನು 10 ಭಾಗ ಅವರಿಗೆ ದೈಹಿಕ ಸಮಸ್ಯೆ. ಆ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳೋಂಥ ಶಕ್ತಿಯಿಂದ ಅವರು ಇನ್ನೂ ಅವರ 10% ಕಾಯಿಲೆನ ಗುಣಪಡಿಸ್ಕೋಬಹುದು. ಅದೇ ರೀತಿ ಆಹಾರ ಕ್ರಮನೂ ಒಂದು ಕಾರಣ ಆಗುತ್ತೆ ಅಂತ ತುಂಬಾ ಮುಖ್ಯ ಇರುತ್ತೆ. ಜೀವನ ಶೈಲಿ, ಇವತ್ತು ನಾವು ವಾತಾವರಣವನ್ನು ಗಮನಿಸಿದ್ರೆ ವಿಷಯುಕ್ತ ಗಾಳಿನೇ ಕುಡಿತಾ ಇರೋದು, ಆಹಾರ ವಿಷಯುಕ್ತ ಪದಾರ್ಥಗಳೇ ತಿಂತಾ ಇರೋದು, ಪೊಲ್ಯೂಷನ್ ಇವೆಲ್ಲವೂ ಕೂಡ ಅದಕ್ಕೆ ಸೇರುತ್ತೆ. ಆದರೆ ನಾವು ಇವತ್ತಿನ ಜೀವನ ನಡೆಸ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಒಗ್ಗಿಕೊಂಡು ಇದರಲ್ಲಿ ಇನ್ನೇನು ನಾವು ಆರೋಗ್ಯಯುತವಾಗಿ ನಮ್ಮ ಜೀವನ ಶೈಲಿ ನಡೆಸೋದಕ್ಕೆ ಸಾಧ್ಯ, ಅದನ್ನು ನಾವು ಮನಗಾಣ್ಕೋಬೇಕು. ಅಂತಂದರೆ ಕೆಲವೊಂದು ಕ್ವಾಲಿಟಿಗಳನ್ನ ನಾವು ಆಮೇಲೆ ಕೊಡಕ್ಕೆ ಬರಲ್ಲ. ನಾವು ಆಗಲೇ ತಿಳಿಸ್ದಾಗೆ ಕೆಲವೊಂದಷ್ಟು ಆಸನಗಳು ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈಗ ಮೊದಲನೇದಾಗಿ ನಾವು ಯಾವುದನ್ನೇ ಆಯಿತು ಪ್ರಾರಂಭ ಮಾಡಬೇಕಾದ್ರೆ ನಿಂತು ಮಾಡುವಂಥ ಆಸನಗಳನ್ನು ನಾವು ತಾಡಾಸನದಿಂದ ಅಭ್ಯಾಸ ಮಾಡ್ತೀವಿ, ಅಥವಾ ಊರ್ಧ್ವ ಹಸ್ತೋತ್ತಾಸನ ಅಂತಲೂ ಕೂಡ ಕರಿತೀವಿ. ಅದು ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ನಾವು ಗಮನಿಸ್ತಾ ಹೋಗೋಣ. ತಾಡಾಸನ ಅಂತಂದರೆ ಎರಡೂ ಕಾಲುಗಳನ್ನ ನಾವು ಜೋಡಿಸ್ತೀವಿ, ಒಂದಕ್ಕೊಂದು ತಾಗಿಸ್ಬೇಕು, ಬೆರಳುಗಳು ಸಹ ಒಂದಕ್ಕೊಂದು ಸೇರ್ಕೋಬೇಕು, ನೇರವಾಗಿ ನಿಂತ್ಕೋಬೇಕು. ಇದನ್ನು ನಾವು ಸಹಜವಾಗಿ ಎಲ್ಲರೂ ಸಹ ತಾಡಾಸನ ಅಂತ ಹೇಳ್ತೀವಿ. ಹೀಗೆ ನಿಂತ್ಕೊಳ್ಳೋದಕ್ಕಾಗತ್ತಾ? ಹೆಚ್ಚೊತ್ತು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ. ದೇಹ ಶರೀರದ ಭಾರ, ಸೆಂಟರ್ ಆಫ್ ಗ್ರಾವಿಟಿ ಇರೋದಿಲ್ಲ, ಅತ್ಲಾಗಿತ್ಲಾಗೆ ಮೂಮೆಂಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಹೆಚ್ಚೊತ್ತು ನಿಲ್ಲೋದಕ್ಕಾಗಲ್ಲ. ಈ ಆಸನ ಮಾಡಿದ್ರೆ ನಾವು ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತೀವಿ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ, ಮಾನಸಿಕ ಸ್ಥಿತಿ ಸಮತೋಲನಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಅದು ಬರಬೇಕು ಅಂತಂದರೆ ನಾವು ಒಂದು ಭಂಗಿನಲ್ಲಿ ಹೆಚ್ಚೊತ್ತು ನಿಲ್ಲೋದ್ರಿಂದ ಅದರಿಂದ ಉಪಯೋಗ ಪಡ್ಕೋಬೋದು. ಸೊ ಇದೇ ಆಸನವನ್ನು ಸ್ವಲ್ಪ ಹಿಮ್ಮಡಿ ಭಾಗ ಅಗಲ ಮಾಡಿ ಹೆಬ್ಬೆರಳನ್ನು ಒಳಗಡೆಗೆ ತೊಗೊಂಡ್ರೆ ಈಗ ಶರೀರದ ಭಾರ ಶಿಫ್ಟ್ ಆಗುತ್ತೆ. ಮೊಣಕಾಲಲ್ಲಿ ಸೊಂಟದ ಭಾಗದಲ್ಲಿ ಒತ್ತಡ ಬರೋದಿಲ್ಲ, ನೇರವಾಗಿ ನಿಂತ್ಕೋಬೋದು. ಆದರೆ ನಾವು ನಿಲ್ಲುವಂಥ ಭಂಗಿನೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ವಿ ಶೇಪಲ್ಲಿ ಈ ಥರ ನಾವು ನಿಂತ್ಕೊಳ್ತೀವಿ. ವಿ ಶೇಪಲ್ಲಿ ಹಿಂಭಾಗದಲ್ಲಿ ಇಮ್ಡಿಗಳು ಕೂಡಿರುತ್ತೆ, ಮುಂಭಾಗದಲ್ಲಿ ಕಾಲು ಬೆರಳುಗಳು. ಹಿಂಭಾಗದಲ್ಲಿ ನಾವು ಸಹಜವಾಗಿ ನಿಂತ್ಕೊಂಡ್ರೆ ಏನು ಮಾಡ್ತೀವಿ, ಈ ಥರ ನಿಂತ್ಕೊಳ್ತೀವಿ, ಅಥವಾ ಕಾಲು ಅಗಲ ಮಾಡಿದ್ರೂ ಕೂಡ ಸ್ವಲ್ಪ ದೂರ ಕಳಿಸಿ ಸೊ ಈ ಥರ ನಾವು ನಿಂತ್ಕೊಳ್ತೀವಿ. ಹೀಗೆ ನಿಂತಾಗ ಏನಾಗುತ್ತೆ, ನೀವು ಗಮನಿಸ್ಕೋಬೇಕು ಯಾರ್ಯಾರು ಈ ಆಸನವನ್ನು ಅಭ್ಯಾಸ ಮಾಡ್ಕೊಳ್ತೀರಿ. ಹೀಗೆ ನಿಂತ್ಕೊಂಡಾಗ ಶರೀರದ ಭಾರ ಸೊಂಟದ ಮೇಲೆ ಬೀಳ್ತಾ ಹೋಗುತ್ತೆ. ಹಿಂಭಾಗದಲ್ಲಿ ಹೆಚ್ಚು ಒತ್ತಡ ಬೀಳೋದ್ರಿಂದ ನಿಮಗೆ ಸೊಂಟ ನೋವಿಗೆ, ಮೊಣಕಾಲು ನೋವಿಗೆ ಇದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಅದಕ್ಕೋಸ್ಕರ ಭುಜದ ನೇರಕ್ಕೆ ಕಾಲನ್ನ, ಪಾದಗಳನ್ನು ನೇರ ಮಾಡ್ಕೋಬೇಕು, ಅಥವಾ ಸ್ವಲ್ಪ ಹೆಬ್ಬೆರಳನ್ನು ಒಳಗಡೆ ತಗೊಂಡು ಹಿಮ್ಮಡಿ ಭಾಗವನ್ನು ಅಗಲ ಮಾಡಿದ್ರೆ ಈಗ ಸೊಂಟದ ಭಾಗದಲ್ಲಿ ಬೀಳುವಂಥ ಒತ್ತಡ ಏನಿದೆ, ನೋವೇನಿದೆ, ಅದನ್ನು ಗುಣಪಡಿಸ್ಕೋಬೋದು. ಇದ್ರ ಜೊತೆಯಲ್ಲಿ ಮತ್ತೊಂದು ಲಾಭ ಏನು ಅಂದರೆ, ಪ್ರಾರಂಭದಲ್ಲಿ ತುಂಬ ಮೊಣಕಾಲು ನೋವಿರೋರಿಗೆ ನಿಲ್ಲೋದು ಕಷ್ಟ ಆಗುತ್ತೆ. ಹತ್ತಿರದಲ್ಲಿ ಇರಬೇಕು ಅಂತೇನಿಲ್ಲ, ಕಾಲುಗಳನ್ನ ಭುಜದ ನೇರಕ್ಕೆ ಅಗಲ ಮಾಡಿ ಸಹ ಇನ್ನು ಸ್ವಲ್ಪ ಅಗಲ ಮಾಡಿ ಹೀಗೆ ಒಳಗಡೆ ತೊಗೊಂಡ್ರೂ ಕೂಡ ಅವರಿಗೆ ಪರಿಹಾರ ಸಿಗುತ್ತೆ. ನೀ ಜಾಯಿಂಟಲ್ಲಿ ಏನು ನಿಮಗೆ ನೋವು ಬರುತ್ತೆ, ತುಂಬ ಒತ್ತಡ ಅನಿಸುತ್ತಲ್ಲ ಮೊಣಕಾಲು ಭಾಗದಲ್ಲಿ, ಅದು ಕಡಿಮೆ ಆಗುತ್ತೆ. ಸೊಂಟದ ಭಾಗದಲ್ಲೂ ಕೂಡ ಒತ್ತಡ ಕಡಿಮೆ ಆಗುತ್ತೆ.
ಇಲ್ಲಿಂದ ಎರಡೂ ಕೈಗಳನ್ನ ತಲೆ ಮೇಲೆ ಜೋಡಿಸ್ಬೇಕು. ಕೈಗಳನ್ನ ಅಂಗೈಗಳನ್ನ ಮೇಲ್ಮುಖವಾಗಿ ತಿರುಗಿಸ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಕಾಲು ಬೆರಳಿಂದ ಮಂಡಿ ಚಿಪ್ಪು ತೊಡೆ ಭಾಗವನ್ನು ಮೇಲಕ್ಕೆ ಪುಲ್ ಮಾಡ್ಕೋಬೇಕು, ಎಳ್ಕೋಬೇಕು, ಸೆಳಿಬೇಕು ಮೇಲಕ್ಕೆ. ಸೊಂಟದ ಭಾಗ ಹೊಟ್ಟೆ ಭಾಗನ ಮೇಲಕ್ಕೆ ಎತ್ಕೋಬೇಕು. ಹಾಗೆ ಪಕ್ಕೆ ಭಾಗ ಭುಜಗಳನ್ನು ಮೇಲಕ್ಕೆ ಎತ್ಕೋಬೇಕು. ಮೊಣಕೈಗಳು, ಮುಂಗೈ, ಕೈ ಬೆರಳುಗಳು ಇಷ್ಟನ್ನು ಕೂಡ ಮೇಲಕ್ಕೆ ಹಿಗ್ಗಿಸ್ತಾ ಹೋಗಬೇಕು. ಉಸಿರಾಟ ಇಷ್ಟು ಮಾಡಿದಾಗಲೂ ಕೂಡ ಸಹಜವಾಗಿ ನಡೀತಾ ಇರುತ್ತೆ, ಏನೂ ಒತ್ತಡ ಬರಲ್ಲ. ಇಲ್ಲಿ ಒಂದು ಸಮಸ್ಯೆ ನಿಮಗೆ ಕಾಣೋದು ಅಂತಂದರೆ ಭುಜ ಮತ್ತು ಕತ್ತಿನ ಭಾಗದಲ್ಲಿ ಸೆಳೆತ ಅಥವಾ ನೋವು ಬರ್ಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಮೊಣಕೈ ಭಾಗನ ಸ್ವಲ್ಪ ಬೆಂಡ್ ಮಾಡಿದ್ರೆ ನಿಮಗೆ ಭುಜ ಮತ್ತು ಕತ್ತಿನ ಭಾಗದಲ್ಲಿ ಬರುವಂಥ ನೋವು ಸೆಳೆತ ಏನಿದೆ ಕಡಿಮೆ ಆಗುತ್ತೆ. ಈಗ ಮತ್ತೆ ಈ ಉಸಿರಾಟ ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಸಹಜವಾಗಿ ಉಸಿರಾಟ ನಡೀತಾ ಇರುತ್ತೆ. ಇದು ಒಂದು ಆಸನ, ತಾಡಾಸನ ಅಥವಾ ಊರ್ಧ್ವ ಹಸ್ತೋತ್ತಾಸನ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಹೆಸರಿನಲ್ಲಿ ಕರೀತಾರೆ, ಹಾಗಾಗಿ ನನಗೆ ಗೊತ್ತಿರುವಂಥ ಎರಡು ಹೆಸರನ್ನ ಇಲ್ಲಿ ಬಳಸಿದ್ದೀನಿ. ನಿಮಗೆ ಯಾವ ಹೆಸರಿನಲ್ಲಿ ಬೇಕಿದ್ರೂ ಕೂಡ ಕರಿಬೋದು. ಯಾಕೆಂತಂದರೆ ಕೆಲವರು ಎಲ್ಲಿ ಕಲ್ತಿರ್ತಾರೆ ಆ ಪದನ ಬಳಸಿರ್ತಾರೆ, ಹಾಗಾಗಿ ಗೊತ್ತಿರುವಂಥ ಎರಡೂ ಪದಗಳನ್ನು ಬಳಸಿದ್ದೀನಿ. ಈ ಒಂದು ಆಸನ ಮಾಡ್ತಾ ಹೋದರೆ ಮಂಡಿ ನೋವಿನ ಸಮಸ್ಯೆ, ಸೊಂಟದ ಭಾಗದ ಸಮಸ್ಯೆ, ಬೊಜ್ಜು ಕೂಡ ಕರಗಿಸ್ಕೋಬೋದು, ಡಯಾಬಿಟಿಕ್ ಕೂಡ. ಯಾಕೆಂದರೆ ನೀವು ಯಾವಾಗ ಶರೀರ ಹಿಗ್ಗಿಸ್ತೀರಿ ಹೊಟ್ಟೆ ಫ್ರೀ ಬಿಟ್ಟಾಗ ಎಷ್ಟು ಕಾಣುತ್ತೆ ತಾನಾಗಿ ಒಳಗಡೆ ಹೋಗುತ್ತೆ. ಉಸಿರಾಟದ ಕ್ರಮ ದೀರ್ಘವಾಗಿ ನಡೆಯುತ್ತೆ. ಉಸಿರಾಟದ ಕ್ರಮಕ್ಕೂ ಕೂಡ ಇದು ತುಂಬ ರಿಲೇಟೆಡ್ ಇರೋದರಿಂದ ಅಸ್ತಮಾ ಕಾಯಿಲೆಗೂ ಕೂಡ ಒಳ್ಳೆಯದು. ಜೊತೆಗೆ ಈ ಇಡೀ ಶರೀರವನ್ನು ಹಿಗ್ಗಿಸ್ತಾ ಇರೋದರಿಂದ ಬೆನ್ನಿನ ಪ್ರತಿಯೊಂದು ಬಿಲ್ಲೆಗಳು ಏನಿದ್ದಾವೆ, ಬೆನ್ನಿನ ಮಣಿಸರುಗಳು ಹಿಗ್ಗುತ್ತಾ ಹೋಗ್ತವೆ. ಪ್ರತಿಯೊಂದು ಜಾಯಿಂಟ್ಸ್, ಬೆನ್ನಿನ ಮೂಳೆ, ಸ್ಪೈನಲ್ ಕಾರ್ಡ್ ಏನಿದೆ ಹಿಗ್ಗೋದ್ರಿಂದ ಅಲ್ಲಿರುವಂಥ ಮಾಂಸಖಂಡಗಳು ಮತ್ತು ನರಗಳು ಶರೀರದಲ್ಲಿ ರಕ್ತ ಸಂಚಾರವನ್ನು ಸರಾಗವಾಗಿ ಮಾಡುತ್ತೆ. ಭುಜದಲ್ಲಿ ಬರುವಂಥ ನೋವನ್ನು ಹೋಗಲಾಡಿಸ್ಕೋಬೋದು. ಜೊತೆಗೆ ನಮ್ಮ ಶರೀರಕ್ಕೆ ಹಗುರ ಲೈಟ್ನೆಸ್ ಕೊಡುತ್ತೆ. ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗಡೆ ಇಳಿಸಿ. ಹೀಗೆ ಮಾಡಿದಾಗ ಭುಜದಲ್ಲಿ ಬರುವಂಥ ನೋವು ಸೆಳೆತ ಏನಿದೆ ಕಡಿಮೆ ಆಗುತ್ತೆ. ನಮಗೆ ಫ್ರೋಝನ್ ಶೋಲ್ಡರ್ ಆಗುವಂಥದ್ದು ಇರ್ಬೋದು, ಜೊತೆಯಲ್ಲಿ ಜೋಮ್ ಹಿಡಿಯುವಂಥದ್ದು, ಕೈ ಭಾರ ಆಗುವಂಥದ್ದು ಹೇಳ್ತಾರೆ. ಏನೋ ಮೂಮೆಂಟೇ ಇಲ್ಲ, ಈ ಥರದ್ದು ನೋವುಗಳು ಭಾಳ ಇದ್ದಾವೆ, ನಮಗೆ ಬೆರಳುಗಳು ಮಡ್ಚಕ್ಕೆ ಬರಲ್ಲ, ಆರ್ಥರೈಟಿಸ್ ಸಮಸ್ಯೆಗಳಿರುತ್ತೆ. ಈ ಸಿಂಪಲ್ ಆಸನ ಒಂದನ್ನು ಕರೆಕ್ಟಾಗಿ ಅಭ್ಯಾಸ ಮಾಡ್ತಾ ಹೋದರೆ ಈ ಎಲ್ಲ ಕಾಯಿಲೆಗಳಿಂದನೂ ಕೂಡ ನೀವು ಗುಣ ಪಡ್ಕೋಬೋದು. ಇದು ಅನುಭವಕ್ಕೆ ಬರಬೇಕು ಅಂತಂದರೆ ನೀವು ಕನಿಷ್ಠ ಅಂದರೂ ಕೂಡ 15 ದಿನ ಈ ರೀತಿಯಾಗಿ ಅಭ್ಯಾಸ ಮಾಡಿ ಇದರಿಂದ ಏನು ಗುಣ ಆಗುತ್ತೆ ಅನ್ನೋದನ್ನು ಈ ಒಂದು ತಾಡಾಸನ ಅಥವಾ ಊರ್ಧ್ವ ಹಸ್ತೋತ್ತಾಸನ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿ. ಆನಂತರದಲ್ಲಿ ನಿಮಗೆ ಆಗುವಂಥ ಅನುಭವವನ್ನು ಈ ವಿಡಿಯೋ ನೋಡ್ತಾ ಇದ್ದಂಥವರು ಕೆಳಗಡೆ ಇರುವಂಥ ನಂಬರ್ ಮೂಲಕ ತಿಳಿಸಬಹುದು. ನಿಧಾನವಾಗಿ ಕೈಗಳನ್ನ ಕೆಳಗಡೆಗೆ ಇಳಿಸುವಂಥದ್ದು ಅಭ್ಯಾಸ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.